ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ ಧ್ರುವ್. ಇವತ್ತು ಇನ್ನ ಒಂದು ಜಾಬ್ ತಗೊಂಡ್ಬಂದಿದ್ದೀನಿ. ಇದು ಬಂದ್ಬಿಟ್ಟು ವೆಲ್ಸ್ ಫ್ಯಾಗ್ರೋ ಅಂತ ಕಂಪ್ನಿ. ಐ ಥಿಂಕ್ ತುಂಬಾ ಜನ ಕೇಳಿರ್ತೀರಾ. ಇದು ಬಂದ್ಬಿಟ್ಟು MNC ಕಂಪನಿನೇ. ಸೊ ತುಂಬಾ ದೊಡ್ಡ ಕಂಪ್ನಿ ಕೂಡ ಇದು. ಸೊ ಇವ್ರು ಬಂದ್ಬಿಟ್ಟು ಅಸೋಸಿಯೇಟ್ ಆಪರೇಷನ್ ಪ್ರೊಸೆಸರ್ ಅನ್ನುವಂತ ಒಂದು ಜಾಬ್ಗೆ ಬಿಟ್ಟಿದ್ದಾರೆ. ಸೊ ಇದಕ್ ಬಂದ್ಬಿಟ್ಟು ಇವರು ಮೇನ್ಲಿ ಫ್ರೆಶರ್ಸ್ ನ ನೋಡ್ತಿದ್ದಾರೆ. ಫ್ರೆಶರ್ಸ್ ಅಂದ್ರೆ ವಿತ್ 6 months ಆಫ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಇವಾಗ ಇಂಟರ್ನ್ಶಿಪ್ ಮಾಡಿರೋರಾಗ್ಲಿ ಈ ತರದವ್ರನ್ನ ನೋಡ್ತಿದ್ದಾರೆ. ಸೊ ಯಾರೆಲ್ಲ ಇವಾಗ ತಾನೇ ಡಿಗ್ರಿ ಮುಗಿಸಿ ಜಾಬ್ ಹುಡುಕ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಇದು ಬೆಸ್ಟ್ ಜಾಬ್ ಆಗಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ದು ಏನೇನೆಲ್ಲ ಇದು ಡಿಗ್ರಿ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ. ಇವಾಗ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BCom, BBA ಅಥವಾ BSc, BCA ಈ ತರ ಲೈಕ್ ಫೈನಾನ್ಷಿಯಲಿ ಏನಾದ್ರು ಡಿಗ್ರಿ ಮಾಡಿದ್ರೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮೇನ್ ಆಗಿ ಇವರು ಫ್ರೆಶರ್ಸ್ ನ ನೋಡ್ತಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇರೋರು ನನ್ನ ಪ್ರಕಾರ ಇದಕ್ಕೆ ಅಪ್ಲೈ ಮಾಡೋದು ಅಷ್ಟು ಅಗತ್ಯ ಇಲ್ಲ. ಸೊ ಫ್ರೆಶರ್ಸ್ ಆಗಿರೋರು ಯಾರೆಲ್ಲ ಇದ್ದೀರಾ, ಕಾಲೇಜ್ ನೆಕ್ಸ್ಟ್ ಇಯರ್ ಪಾಸ್ ಔಟ್ ಆಗ್ತೀರಾ ಅಥವಾ ಈ ಇಯರ್ ಪಾಸ್ ಔಟ್ ಆಗ್ತೀರಾ ಅಥವಾ ಆಲ್ರೆಡಿ ಪಾಸ್ ಔಟ್ ಆಗಿದ್ದೀರಾ, ಸೊ ಅವ್ರು ಅಪ್ಲೈ ಮಾಡಿ. ವಿತ್ ಇದರಲ್ಲಿ 6 months ಇಂಟರ್ನ್ಶಿಪ್ ಎಲ್ಲ ಇದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ಟ್ಯಾಂಡ್ ತಗೊಳುತ್ತೆ ಇದು ಈ ರೋಲ್ಗೆ. ಸೊ ಯಾರಿಗೆಲ್ಲ ಅದಿದೆ ಸೊ ಅವರು ದಯವಿಟ್ಟು ಅಪ್ಲೈ ಮಾಡಿ. ಮತ್ತೆ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಎಜುಕೇಶನ್ ಹೇಳಿದೀನಿ. ರಿಕ್ವೈರ್ಮೆಂಟ್ ಅದೇ 6 months ಆಫ್ ಇಂಟರ್ನ್ಶಿಪ್ ಮಾಡಿದ್ರೆ ಅದು ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸೊ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಲೈ ಮಾಡಿ. ಬಟ್ ಸ್ಟಿಲ್ ನಾನು ಹೇಳೋದು ಇಂಟರ್ನ್ಶಿಪ್ ಇದ್ರೆ ಅವ್ರದ್ದು ಒಂದು ಸ್ಟ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಮತ್ತೆ ಫ್ರೆಶರ್ಸ್ಗೆ ಅಪ್ಲೈ ಮಾಡಬಾರ್ದು ಅಂತ ಏನಿಲ್ಲ, ಮಾಡಿ. ಸೊ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ ರೆಸ್ಯೂಮ್ ಅಲ್ಲಿ ಸ್ಕಿಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ. ಮತ್ತೆ ಬೇಸಿಕ್ ಸ್ಕಿಲ್ಸ್ ಏನೇನೆಲ್ಲ ಬೇಕು ಅಂದ್ರೆ ಇದಕ್ಕೆ ಒಂದು ನಾರ್ಮಲ್ ನಿಮ್ಗೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋದು, ಸೊ ಇದ್ರ ಬಗ್ಗೆ ಬೇಸಿಕ್ ಗೊತ್ತಿರ್ಬೇಕು. ಮತ್ತೆ MS ಆಫೀಸ್ ಇದೆ ಅಲ್ಲ, ಸೊ ಎಕ್ಸೆಲ್, ಔಟ್ಲುಕ್ ಇದೆಲ್ಲ ಬೇಸಿಕ್ ಆಗಿ ಗೊತ್ತಿರ್ಬೇಕಾಗುತ್ತೆ. ಮತ್ತೆ ಇಮೇಲ್ ಹ್ಯಾಂಡ್ಲಿಂಗ್ ಮಾಡೋದು ಗೊತ್ತಿರ್ಬೇಕು, ಡಾಟಾ ಎಂಟ್ರಿ ಮಾಡೋದು, ಡಾಕ್ಯುಮೆಂಟೇಶನ್ ವರ್ಕ್ ಗಳನ್ನ ಮಾಡೋದು, ಫಿಲ್ಲಿಂಗ್ ಅಂಡ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ಸ್ ಗಳು, ಮತ್ತೆ ಗುಡ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕಾಗುತ್ತೆ, ಮತ್ತೆ ಅಟೆನ್ಷನ್ ಟು ಡೀಟೇಲ್ಸ್, ಮತ್ತೆ ಪ್ರೊಸೆಸ್ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಸೊ ಅದು. ಮತ್ತೆ ಸಾಫ್ಟ್ ಸ್ಕಿಲ್ಸ್ ಅದೇ ನಿಮ್ದು ಕಮ್ಯುನಿಕೇಶನ್, ಆಟಿಟ್ಯೂಡ್ ಎಲ್ಲ ಮ್ಯಾಟರ್ ಆಗುತ್ತೆ, ನೀವು ಹೇಗೆ ಬಿಹೇವ್ ಮಾಡ್ತೀರಾ ಸೊ ಆ ತರ. ಮತ್ತೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅದೇ ನಿಮ್ದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇರುತ್ತೆ, ಡಾಕ್ಯುಮೆಂಟ್ ಹ್ಯಾಂಡ್ಲಿಂಗ್ ಮಾಡ್ತೀರಾ, ಸೊ ಸಪೋರ್ಟ್ ಟಾಸ್ಕ್ ಗಳನ್ನ ಮಾಡ್ತೀರಾ, ಕಾಂಪ್ಲಿಯನ್ಸ್ ರಿಸ್ಕ್ ಕೆಲವೊಂದು ಪ್ರೊಟೆಕ್ಟಿಂಗ್ ಕಸ್ಟಮರ್ ಇನ್ಫಾರ್ಮೇಶನ್ಸ್, ಇಶ್ಯೂಸ್ ಗಳನ್ನ ರಿಪೋರ್ಟ್ ಮಾಡೋದು, ಸೊ ಈ ತರ ವರ್ಕ್ ನಿಮ್ದು ಆಗಿರುತ್ತೆ. ಮತ್ತೆ ಇಲ್ಲಿ ಟೆಕ್ನಿಕಲಿ ಕೋಡಿಂಗ್ ಎಲ್ಲ ಬೇಕಾ? ಇಲ್ಲ, ಕೋಡಿಂಗ್ ಯಾವ್ದೇ ಕಾರಣಕ್ಕೂ ಇವ್ರು ಕೇಳ್ತಾ ಇಲ್ಲ. ಜಸ್ಟ್ ಪ್ಯೂರ್ ಬ್ಯಾಂಕಿಂಗ್ ಪ್ರೊಸೆಸ್ ಹ್ಯಾಂಡ್ಲಿಂಗ್, ಅಡ್ಮಿನಿಸ್ಟ್ರೇಟರ್ ಸಪೋರ್ಟ್. ಸೊ ಇದರಲ್ಲಿ ಯಾವ್ದೇ ತರ ಕೋಡಿಂಗ್ ಇರಲ್ಲ. ನಿಮ್ದು ಕೋರ್ ಲೈಕ್ BCA, BA ಎಲ್ಲ ಮಾಡಿರ್ತೀರಲ್ವಾ, ಸೊ ಡೈರೆಕ್ಟ್ ಆಗಿ ಇದೆ ಲೈಕ್ ಬ್ಯಾಂಕ್ ಆಪರೇಷನ್ಸ್ ಗಳನ್ನ ನೀವು ಟೇಕ್ ಕೇರ್ ಮಾಡ್ತಾ ಇರ್ತೀರಾ. ಸೊ ಇಸ್ ಇಸ್ ಗುಡ್ ಫಾರ್ ಅ ಫ್ರೆಶರ್ಸ್? ಯಾ, ಆಬ್ವಿಯಸ್ಲಿ ಗುಡ್ ಫಾರ್ ಅ ಫ್ರೆಶರ್ಸ್ ಇದು. ಮತ್ತೆ ಕ್ಯಾರಿಯರ್ ಗ್ರೋತ್ ನಿಮ್ದು ಇಲ್ಲಿ ಸೀನಿಯರ್ ಆಪರೇಷನ್ ಆಗುವ ಪ್ರೊಸೆಸರ್ ಆಗ್ಬೋದು, ಅಥವಾ ಅನಲಿಸ್ಟ್ ರೋಲ್ಸ್ ಗಳು ಸಿಗ್ಬೋದು, ಅಥವಾ ಬ್ಯಾಂಕಿಂಗ್ ಆಪರೇಷನ್ ಸ್ಪೆಷಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಅಂದ್ರೆ ಈ ಜಾಬ್ ಅಲ್ಲಿ ವರ್ಕ್ ಮಾಡಿ ನೆಕ್ಸ್ಟ್ ಮುಂದೆ ಏನಂತ ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು. ರಿಸ್ಕ್ ಆರ್ ಕಾಂಪ್ಲಿಯನ್ಸ್ ಟೀಮ್ಸ್ ಮತ್ತೆ ಟೀಮ್ ಲೀಡ್ ಪೊಸಿಷನ್ಸ್ ಗಳು ಸಿಗ್ಬೋದು. ಸೊ ಸ್ಯಾಲ್ರಿ ಇಲ್ಲಿ ಇವ್ರು ಫ್ರೆಶರ್ಸ್ ಹೈರ್ ಮಾಡ್ತಿರೋದ್ರಿಂದ ನಾನು ಜಾಸ್ತಿ ನಿಮ್ಗೆ ಸುಳ್ಳು ಹೇಳಲ್ಲ. ಸೊ ನೀವು ಅಪ್ರಾಕ್ಸಿಮೇಟ್ ಒಂದು 4 to 5 lakhs ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ದು ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಇಂಟರ್ನ್ಶಿಪ್ ಇದ್ರೆ ಒಂದು 6 ತನಕ ಹೋಗ್ಬೋದು ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಹೋಗಲ್ಲ. ಅದೇ ಇವಾಗ ಬಂದ್ಬಿಟ್ಟು ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ನಾನು ನಿಮ್ಗೆ ಈ ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದಾಗ ವರ್ಕ್ ಡೇ ಸೈಟಿಗೆ ಹೋಗುತ್ತೆ. ನಾನು ನಿಮ್ಗೆ ಯಾವಾಗ್ಲೂ ಹೇಳೋ ತರ ಇಲ್ಲಿ ಕೂಡ ಅಪ್ಲೈ ಮಾಡಿ. ಆಟೋಫಿಲ್ ವಿತ್ ರೆಸ್ಯೂಮೆ ಅಂದ್ರೆ ನಿಮ್ದು ರೆಸ್ಯೂಮೆ ಎಲ್ಲ ಪ್ರಾಪರ್ ಆಗಿದ್ರೆ ಇದನ್ನ ಯೂಸ್ ಮಾಡಿ. ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್, ನೀವು ಮುಂಚೆ ವೆಲ್ಸ್ ಫ್ರಾಗ್ರೋಗೆ ಅಪ್ಲೈ ಮಾಡಿದ್ರೆ ಇದನ್ನ ಹಾಕಿ, ಇಲ್ಲ ಅಪ್ಲೈ ಮ್ಯಾನ್ಯುವಲಿ. ಸೊ ನಾನು ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಅಪ್ಲೈ ಮ್ಯಾನ್ಯುವಲಿ ಹೋಗ್ತಾ ಇದ್ದೀನಿ. ಸೊ ಅಪ್ಲೈ ಮ್ಯಾನ್ಯುವಲಿ ಹೋದಾಗ ಕ್ರಿಯೇಟ್ ಅಕೌಂಟ್ ಅಂತ ಕೇಳುತ್ತೆ. ಸೊ ನೀವು ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಕ್ರಿಯೇಟ್ ಅಕೌಂಟ್, ನಿಮ್ದು ಮೇಲ್ ID ಯಾವ್ದಕ್ಕೆ ನಿಮ್ಗೆ ಬರ್ಬೇಕು ಕಮ್ಯುನಿಕೇಶನ್, ಸೊ ಅದ್ರ ಮೇಲ್ ID ನ ಇಲ್ಲಿ ಹಾಕ್ಬಿಡಿ. ಅದಾದ್ಮೇಲೆ ಪಾಸ್ವರ್ಡ್ ಕೇಳ್ತಾರೆ. ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಯಾವ್ದೇ ಕಾರಣಕ್ಕೂ ಜಿಮೇಲ್ ಪಾಸ್ವರ್ಡ್ ಹಾಕ್ಬಿಡಿ, ನಿಮ್ದೇ ಓನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಜಸ್ಟ್ ಈ ಜಾಬ್ಗೋಸ್ಕರ.
ಸೊ ಯಾವುದೇ ಕಾರಣಕ್ಕೂ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಜಿಮೇಲ್ ಪಾಸ್ವರ್ಡ್ ಹಾಕ್ಬೇಡಿ. ನೀವು ಈ ಜಾಬಿಗೋಸ್ಕರನೇ ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಆದ್ಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಾಗ ಮೈ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ಮೈ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ನೀವು ಈ ಜಾಬ್ ನ ಹೇಗ್ ಕೇಳಿದೀರಾ, ಜಾಬ್ ಬೋರ್ಡ್ ಅಲ್ಲಿ ಕೇಳಿರ್ತೀರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಾ. ಸೋಷಿಯಲ್ ಮೀಡಿಯಾ ಅಂದ್ರೆ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ ಇನ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅಂತ ಇರುತ್ತೆ. ಸೊ ನೀವು ಯೂಟ್ಯೂಬ್ ಅಂತನಾದ್ರೂ ಹಾಕಿ ಅಥವಾ ಲಿಂಕ್ಡ್ ಇನ್ ಅಂತನಾದ್ರೂ ಹಾಕಿ, ಏನಾದ್ರೂ ಪರವಾಗಿಲ್ಲ. ಆಯ್ತಾ. ಆಮೇಲೆ ಹ್ಯಾವ್ ಯು ಪ್ರೀವಿಯಸ್ಲಿ ಬೀನ್ ವರ್ಕ್ಡ್ ಎಂಪ್ಲಾಯ್ಡ್ ಆಸ್ ವೆಲ್ಸ್ ಫ್ಯಾಗ್ರೋ, ನೀವು ಮುಂಚೆ ವೆಲ್ಸ್ ಫ್ಯಾಗ್ರೋದಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಅದಾದ್ಮೇಲೆ ಲೀಗಲ್ ನೇಮ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆಯ್ತಾ. ನಾನು ನಿಮ್ಗೆ ಅದನ್ನು ಸಾಲ್ವ್ ಮಾಡ್ತೀನಿ, ಅಲ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಕೊಡ್ತೀನಿ. ಸೊ ಯಾವ್ದಕ್ಕೂ ಇದ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಲೀಗಲ್ ನೇಮ್ ನಿಮ್ದು ಪ್ರಿಫಿಕ್ಸ್ ಸಿಲೆಕ್ಟ್ ಮಾಡಿ, ಮಿಸಸ್ ಮಿಸ್ಟರ್ ಮಿಸ್ಟರ್ಸ್ ಚಾಯ್ಸ್ ಮಾಡಿ. ಆಮೇಲೆ ನಿಮ್ದು ನೇಮ್ ಹಾಕಿ. ಆಮೇಲೆ ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕಿ. ಫ್ಯಾಮಿಲಿ ನೇಮ್ ಅಂತ ಇದ್ರೆ ಅದು ನಿಮ್ದು ಲಾಸ್ಟ್ ನೇಮ್ ಆ ತರ ಪ್ರಿಫರ್ ಮಾಡಿ. ಸೊ ಆಮೇಲೆ ಅಡ್ರೆಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ದು ಏನು ಮನೆ ನಂಬರು ಈ ತರ ಎಲ್ಲ ಹಾಕೋಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ ಜಸ್ಟ್ ಒಂದು ಏರಿಯಾ ಹಾಕಿ ಸಾಕು. ಆದ್ಮೇಲೆ ಕರ್ನಾಟಕ ಸ್ಟೇಟು, ಪೋಸ್ಟ್ ಕೋಡ್ ಒಂದು ಹಾಕಿ, ಆಯ್ತಾ, ಬಿಕಾಸ್ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಫೋನ್ ಡಿವೈಸ್ ಟೈಪ್ ಮೊಬೈಲ್ ಇಲ್ವಾ, ಸೊ ವರ್ಕ್ ಸೆಲ್ ಏನು ಆಗಲ್ಲ, ಪರ್ಸನಲ್ ಸೆಲ್ ಅಂತ ಹಾಕಿ. ಅದಾದ್ಮೇಲೆ ಫೋನ್ ನಂಬರ್ ಹಾಕಿ. ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ. ನೀವು ನಿಮ್ಮ ಫೋನ್ ನಂಬರ್ ಹಾಕಿ, ಆಯ್ತಾ. ನಿಮ್ಗೆ ಕಾಲ್ ಮಾಡ್ತಾರೆ, ಕಾಲ್ ಅಥವಾ ಅವ್ರು ಮೇಲ್ ಕಳಿಸ್ತಾರೆ. ಸೊ ಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಇದು ನೀವು ಇದು ಥ್ರೂ ರೆಸ್ಯೂಮೆ ಕೊಟ್ಟಿದ್ರೆ ಇದೆಲ್ಲ ಫಿಲ್ ಆಗ್ತಿತ್ತು. ಇವಾಗ ನಾವು ಮ್ಯಾನ್ಯುವಲಿ ಕೊಟ್ಟಿದೀವಲ್ವಾ, ಸೊ ಅದಕ್ಕೆ. ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ದು ಇಂಟರ್ನ್ಶಿಪ್ ಏನ್ ಮಾಡಿದೀರಾ, ಸೊ ಅದ್ರದ್ದು ಟೈಟಲ್ ಹಾಕಿ. ನಾನಿಲ್ಲಿ ಸುಮ್ನೆ ಏನೋ ಹಾಕ್ತಾ ಇದ್ದೀನಿ, ಬಟ್ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಕಂಪ್ನಿ ನೇಮ್ ಹಾಕಿ, ಲೊಕೇಶನ್ ಎಲ್ಲಿ ವರ್ಕ್ ಮಾಡಿದೀರಾ ಅದನ್ನ ಹಾಕಿ. ಅದಾದ್ಮೇಲೆ ನೀವು ಇನ್ನೂ ವರ್ಕ್ ಮಾಡ್ತಿದ್ರೆ ಇದನ್ನ ಸಿಲೆಕ್ಟ್ ಮಾಡಿ, ಇಲ್ಲ ನೀವು ಎಲ್ಲಿಂದ ಎಲ್ಲಿ ತನಕ ವರ್ಕ್ ಮಾಡಿದೀರಾ ಸೊ ಅದನ್ನ ಹಾಕ್ಬಿಡಿ, ಆಯ್ತಾ. ಸೊ ನಾನ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತನಕ ಅಂತ ಹಾಕ್ತೀನಿ, 6 ಮಂತ್. ನಾನು ಸುಮ್ನೆ ಹಾಕ್ತಿರೋದು, ನೀವು ಹಾಕಿ. ಆಮೇಲೆ ಆ ರೋಲ್ ಅಲ್ಲಿ ನೀವೇನೇನೆಲ್ಲ ಮಾಡಿದೀರಾ ಅದನ್ನ ಹಾಕಿ. ಅಂದ್ರೆ ನೀವೇನೇನ್ ಸ್ಕಿಲ್ಸ್ ಗಳನ್ನ ಕಲ್ತಿದ್ದೀರಾ ಎಲ್ಲದೂ ಹಾಕಿ. ನಾನಿಲ್ಲಿ ಸುಮ್ನೆ ಏನೋ ಹಾಕ್ತಾ ಇದ್ದೀನಿ, ಬಟ್ ನೀವು ಕ್ಲಿಯರ್ ಮಾಡಿ ಹಾಕಿ, ಆಯ್ತಾ. ಸೊ ಯಾವ್ದೇ ಕಾರಣಕ್ಕೂ ಸುಮ್ನೆ ಏನೋ ಒಂದು ಹಾಕ್ಬೇಕು ಅಂತೆಲ್ಲ ಹಾಕೋಕ್ ಹೋಗ್ಬೇಡಿ. ಎಲ್ಲದೂ ಕ್ಲಿಯರ್ ಮಾಡಿ ಹಾಕಿ. ಅದಾದ್ಮೇಲೆ ಎಜುಕೇಶನ್, ನೀವೇನ್ ಎಜುಕೇಶನ್ ಓದಿದೀರಾ ಸೊ ಅದನ್ನ ಇಲ್ಲಿ ಹಾಕ್ಬಿಡಿ. ಹೈಯರ್ ಎಜುಕೇಶನ್ ಒಂದು ಹಾಕಿದ್ರೆ ಸಾಕು, PU ಅದಿದೆಲ್ಲ ಬೇಕಾಗಿಲ್ಲ. ನಾನಿಲ್ಲಿ ಸುಮ್ನೆ ಏನೋ ಒಂದು ಹಾಕ್ತಾ ಇದ್ದೀನಿ, ಬಟ್ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಯ್ತಾ. ನಾನ್ ಬೇರೆ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಂಗೂ ಅಷ್ಟು ಗೊತ್ತಿಲ್ಲ. ಸೊ ನೀವು ಡಿಗ್ರಿ ಏನ್ ಮಾಡಿದೀರಾ ಸೊ ಅದನ್ನ ಹಾಕಿ. ಫೈನಾನ್ಷಿಯಲಿ ಎಲ್ಲ ಮಾಡಿದ್ರೆ ಅದನ್ನು ಕೂಡ ಇಲ್ಲೇ ಹಾಕ್ಬಿಡಿ. ಮತ್ತೆ CGPA ನಿಮ್ದು ಆಲ್ಮೋಸ್ಟ್ ಇವಾಗ 8.5 ಅಥವಾ 8 ಮೇಲೆ ಇದ್ರೆ ಮಾತ್ರ ಹಾಕಿ, ಇಲ್ಲ ಅಂದ್ರೆ ದಯವಿಟ್ಟು ಹಾಕೋಕ್ ಹೋಗ್ಬೇಡಿ ಕೆಳಗೆ ಇದ್ರೆ. ಸೊ ಸರ್ಟಿಫಿಕೇಟ್, ನೀವೇನಾದ್ರೂ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಹಾಕಿ. ಸರ್ಟಿಫಿಕೇಟ್ ನಂಬರ್ ಎಲ್ಲ ಇದ್ರೆ, ಅಥವಾ ನೀವೇನಾದ್ರೂ ಕೋರ್ಸ್ ಮಾಡಿದ್ರೆ ಸೊ ಅದ್ರದ್ದು ಹಾಕಿ. ಬೆಸ್ಟ್ ಅದು ಕೋರ್ಸ್ ಇದ್ರೆ ಬೆಸ್ಟ್ ಆಗುತ್ತೆ. ಸೊ ಅದು ಸರ್ಟಿಫಿಕೇಶನ್ ನಂಬರ್ ಯಾವತ್ ಇಶ್ಯೂ ಆಗಿದೆ, ಅದು ಯಾವತ್ ಎಕ್ಸ್ಪೈರ್ ಆಗುತ್ತೆ, ಅದ್ರ PDF ಫೈಲ್ ಹಾಕಿ, ಮತ್ತೆ ಅದ್ರದ್ದು ನೇಮ್ ಹಾಕಿ. ಸೊ ಈ ತರ ಹಾಕಿ. ನಾನಿಲ್ಲಿ ಹಾಕ್ತಾ ಇಲ್ಲ, ಬಟ್ ನೀವು ಹಾಕಿ ನಿಮ್ಮ ಹತ್ರ ಇದ್ರೆ. ಲ್ಯಾಂಗ್ವೇಜಸ್ ಗಳನ್ನ ಆಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಇಂಗ್ಲಿಷ್, ಮತ್ತೆ ನೀವು ಫ್ಲೂಯೆಂಟ್ ಇದ್ರೆ ಫ್ಲೂಯೆಂಟ್ ಟಿಕ್ ಮಾಡಿ, ರೀಡಿಂಗ್ ಮಾಡ್ಕಿ. ನೀವು ಫ್ಲೂಯೆಂಟ್ ಇರ್ತೀರಾ ಅಂತಾನೆ ಹಾಕಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತಾನೆ ಹಾಕಿ. ಸೊ ನೀವು ಇಂಟರ್ಮೀಡಿಯೇಟ್, ಬಿಗಿನರ್ ಎಲ್ಲ ಹಾಕಿದ್ರೆ ಸಿಲೆಕ್ಟ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನೀವು ಮ್ಯಾನೇಜ್ ಮಾಡ್ಬೇಕಷ್ಟೇ. ನೀವು ಫಸ್ಟ್ ಸಿಲೆಕ್ಟ್ ಆಗೋದು ಇಂಪಾರ್ಟೆಂಟ್, ಅದಾದ್ಮೇಲೆ ಇಂಟರ್ವ್ಯೂ ಹೇಗೋ ಇದು ಮ್ಯಾನೇಜ್ ಮಾಡ್ತೀರಾ ನೀವು. ಸೊ ಇಲ್ಲಿ ಆಡ್ ಅನದರ್ ಅಂತ ಕೊಟ್ಬಿಟ್ಟು ಹೀಗೆ ಕನ್ನಡ ಕೂಡ ಅಪ್ಲೈ ಮಾಡಿ, ಅಥವಾ ನಿಮ್ಗೆ ಹಿಂದಿ ಬಂದ್ರೆ ಹಿಂದಿ ಕೂಡ ಅಪ್ಲೈ ಮಾಡಿ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ಇದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಹಾಕ್ಬಿಡಿ, ಆಯ್ತಾ. ನಾನಿಲ್ಲಿ ಜಸ್ಟ್ ಏನೋ ಒಂದು ಬೇಸಿಕ್ ಆಗಿ ಹಾಕ್ತಾ ಇದ್ದೀನಿ. ಸೊ ನೀವು ಕ್ಲಿಯರ್ ಆಗಿ ಹಾಕಿ, ಏನೇನೆಲ್ಲ ನಿಮ್ಗೆ ಗೊತ್ತಿದೆ ಎಲ್ಲದೂ ಹಾಕಿ. ಸೊ ಇಲ್ಲಿ ಬಂದ್ಬಿಟ್ಟು ರೆಸ್ಯೂಮೆ, ಆಟೋ ಫಿಲ್ ವಿತ್ ರೆಸ್ಯೂಮೆ ಕೊಟ್ಟಿದ್ರೆ ಆಲ್ರೆಡಿ ಫಿಲ್ ಆಗ್ತಿತ್ತು.
ಬಟ್ ಇವಾಗ ನಾನು ಆಟೋ ಫಿಲ್ ವಿತ್ ರೆಸ್ಯೂಮೆ ಕೊಟ್ಟಿಲ್ಲ, ಸೊ ಅದಕ್ಕೋಸ್ಕರ ಇದು ಆಗಿಲ್ಲ ಅಷ್ಟೇ. ಮತ್ತೆ ನಿಮ್ದು ರೆಸ್ಯೂಮೆ ಸಿಲೆಕ್ಟ್ ಮಾಡಿ. ರೆಸ್ಯೂಮೆ ಸಿಲೆಕ್ಟ್ ಮಾಡಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅದು ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಅಪ್ಲಿಕೇಶನ್ ಕ್ವಶನ್ಸ್ ಗಳು ಕೇಳ್ತಾರೆ. ಆರ್ ಯು ಕರೆಂಟ್ಲಿ ಫಾರ್ಮಲ್? ನೀವು ಮುಂಚೆ ಇವಾಗ ಕರೆಂಟ್ ಎಂಪ್ಲಾಯ್ ಅಥವಾ ಹಿಂದಿನ ಎಂಪ್ಲಾಯ್ ಆಗಿದ್ರೆ ಇದು ಎರಡರಲ್ಲಿ ಹಾಕಿ. ಇವಾಗ ಇದ್ರೆ ಎಸ್ ಇದು ಕರೆಂಟ್ ಫಸ್ಟ್ ಹಾಕಿ, ಇಲ್ಲ ನೀವು ಮುಂಚೆ ಆಗಿದ್ರೆ ಇದು ಹಾಕಿ, ಇಲ್ಲ ನೋ ನೀವು ಯಾವ್ದು ಮಾಡಿಲ್ಲ ಅಂದ್ರೆ ನೋ ಅಂತ ಹಾಕಿ. ಪ್ಲೀಸ್ ಎಂಟರ್ ದ ಕರೆನ್ಸಿ ಆಫ್ ಯುವರ್ ಕಂಟ್ರಿ, ದಿಸ್ ಪೊಸಿಷನ್ ಇಸ್ ಲೊಕೇಟೆಡ್. ಸೊ ನೀವು ಇಲ್ಲಿ ರುಪಿ ಅಂತ ಹಾಕಿ. ರುಪಿ ಸಿಂಬಲ್ ಡಾಲರ್. ಓಕೆ, ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿರೋದಲ್ವಾ? ಸೊ ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಿದ್ದೀರಾ, ಸೊ ಅದನ್ನ ಹಾಕ್ಬಿಡಿ ಆಯ್ತಾ ಇಲ್ಲಿ. ಅದಾದ್ಮೇಲೆ ವಿಲ್ ಯು ಇವಾಗ ಅಥವಾ ನೆಕ್ಸ್ಟ್ ನಿಮ್ಗೆ ಮುಂದೆ ಏನಾದ್ರು ಸ್ಪಾನ್ಸರ್ಶಿಪ್ ಬೇಕಾ ವೀಸಾದ್ದು? ಅದಕ್ಕೆ ಎಸ್ ಅಂತ ಹಾಕ್ಬೇಕಾಗುತ್ತೆ, ಇಲ್ಲ ನೋ ಅಂತ ಹಾಕ್ಬೇಕಾಗುತ್ತೆ. ಬಟ್ ನೀವು ಇಲ್ಲಿದು ಸಿಟಿಸನ್ ಅಲ್ವಾ, ಸೊ ನೀವು ಯು ಎಸ್ ಎ ಅಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನೀವು ನೋ ಅಂತಾನೆ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಇಂಡಿಯನ್ ಸಿಟಿಸನ್ ಆಗಿದ್ರಿಂದ ನೋ. ಡೂ ಯು ಹ್ಯಾವ್ ಅ ನಾನ್ ಕಂಪ್ಲೀಟ್ ನಾನ್ ಅಗ್ರಿಮೆಂಟ್? ನಿಮ್ ಮೇಲೆ ಯಾವ್ದೇ ತರ ಕೇಸ್ ಇಲ್ಲ, ಆ ತರ ಏನಿಲ್ಲ ಅಂದ್ರೆ ನೋ ಅಂತ ಹಾಕಿ. ಅದಾದ್ಮೇಲೆ ಡೂ ಯು ಹ್ಯಾವ್ ಅ ಫಿಡೇಷರಿ ಎಂಪ್ಲಾಯ್ಮೆಂಟ್ ದಟ್ ಇನ್ವಾಲ್ವ್ ಕರೆಂಟ್ ವರ್ಕರ್? ಇದು ಕೂಡ ನೋ ಅಂತ ಹಾಕಿ. ಅದಾದ್ಮೇಲೆ ಆರ್ ಯು ಕರೆಂಟ್ಲಿ ಮೆಂಬರ್ ಆರ್ ಡೂ? ನೋ ಅಂತ ಹಾಕಿ. Do you currently have a plan to have employment work with that funds to continue except the job? No ಅಂತ ಹಾಕಿ. Do you currently have 25% or more ownership interest in the plan? No ಅಂತ ಹಾಕಿ. Do you currently serve a service or plan to serve any condition? No ಅಂತ ಹಾಕಿ. Are you currently serving as a planning to service elected appointment? No ಅಂತ ಹಾಕಿ. Are you currently serving in planning any paid or unpaid volunteer position? Political party ಇದ್ದೀರಾ? ನೋ ಅಂತ ಹಾಕಿ. ಡೂ ಯು ಹ್ಯಾವ್ ಫ್ಯಾಮಿಲಿ ರಿಲೇಶನ್ಶಿಪ್? ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಡೂ ಯು ಕರೆಂಟ್ಲಿ ಫ್ಯಾಮಿಲಿ ಮೆಂಬರ್ ಅಂದ್ರೆ ನಿಮ್ದು ಸ್ವಂತ ಅಣ್ಣ ಅಥವಾ ಅಕ್ಕ ಅಥವಾ ಅಪ್ಪ ಅಮ್ಮ ಯಾರಾದ್ರೂ ವರ್ಕ್ ಮಾಡಿದ್ರೆ ಮಾತ್ರ, ಇಲ್ಲ ಅಂದ್ರೆ ಸುಮ್ನೆ ಕಸಿನ್ಸ್ ಎಲ್ಲ ಇದ್ರೆ ಹಾಕೋಕ್ ಹೋಗ್ಬೇಡಿ. ಡೂ ಯು ಕರೆಂಟ್ಲಿ ವರ್ಕ್ ಆರ್ ಹ್ಯಾವ್ ವರ್ಕ್ಡ್ ಇನ್ KPMG? KPMG ಅಲ್ಲಿ ಮುಂಚೆ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಆಮೇಲೆ ಡಿಸ್ಕ್ಲೋಸರ್, ಇಲ್ಲಿ ಜೆಂಡರ್ ಸಿಲೆಕ್ಟ್ ಮಾಡಿ. ಸೊ ಸಿಟಿಸನ್ಶಿಪ್ ನಿಮ್ದು ಇಂಡಿಯಾದ ಇದೆ ಅಲ್ವಾ, ಸೊ ಇಂಡಿಯಾ ಅಂತ ಹಾಕಿ. ಪ್ರೈಮರಿ ನ್ಯಾಷನಾಲಿಟಿ ಇಂಡಿಯಾನೇ ನಿಮ್ದು, ಅದರ್ ನ್ಯಾಷನಾಲಿಟಿ ಇಲ್ಲ. ಸೊ ಆರ್ ಯು ಆರ್ಮ್ಡ್ ಫೋರ್ಸ್? ನೀವು ಆರ್ಮಿಯಲ್ಲೆಲ್ಲ ಇದ್ರೆ ಇದನ್ನ ಹಾಕಿ, ಇಲ್ಲ ಅಂದ್ರೆ ಇನ್ನು ಹಾಕೋಕ್ ಹೋಗೋದು ಬೇಡ, ಬಿಟ್ಬಿಡಿ. ಅದಾದ್ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಎಸ್ ಅಂತ ಹಾಕಿ, ಸೇವ್ ಅಂಡ್ ಕಂಟಿನ್ಯೂ. ಆಮೇಲೆ ಇಲ್ಲಿ ರಿವ್ಯೂ ಎಲ್ಲ ಹಾಕಿರೋ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಒಂದ್ಸಲ. ಸೊ ಚೆಕ್ ಮಾಡಿ ಏನಾದ್ರು ತಪ್ಪಿದ್ರೆ ಬ್ಯಾಕ್ ಅಂತ ಒತ್ತಿ ಅಲ್ಲಿ ಹೋಗಿ ಎಡಿಟ್ ಮಾಡಿ. ಏನು ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಸಬ್ಮಿಟ್ ಅಂತ ಕೊಡಿ. ಸೊ ಇಷ್ಟೇ. ಇದಾದ್ಮೇಲೆ ನಾನು ನಿಮ್ಗೆ ಯಾವಾಗ್ಲೂ ಹೇಳೋ ತರ 1 ವೀಕ್ ತನಕ ನೀವು ಇದಕ್ಕೆ ಕಾಯ್ಬೋದು. ಅದಾದ್ಮೇಲೂ ಕೂಡ ನಿಮ್ಗೆ ಏನು ಕಮ್ಯುನಿಕೇಶನ್ ಬಂದಿಲ್ಲ ಅಂದ್ರೆ ಜಸ್ಟ್ ಮೂವ್ ಫಾರ್ವರ್ಡ್. ಮತ್ತೆ ಯಾವ್ದೇ ತರ ಇದು ಫೇಕ್ ಜಾಬ್ ಅಲ್ಲ, ಸೊ ನೀವು ಲೈಕ್ ಯಾವ್ದೇ ಚಿಂತೆ ಇಲ್ಲದೆ ಅಪ್ಲೈ ಮಾಡ್ಬೋದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮ್ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಗ್ಲಿ ಯಾವ್ದಾದ್ರು ಜಾಬ್ ಗಳನ್ನ ನೋಡ್ತಿದ್ರೆ, ಸೊ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಮ್ ಕಡೆಯಿಂದ ಏನಾದ್ರು ಹೆಲ್ಪ್ ನಿಮ್ಗೆ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ನಿಮ್ಗೆ ರೆಸ್ಯೂಮೆ ಬಿಲ್ಡ್ ಮಾಡೋದು ಹೇಗೆ ಅಥವಾ ಏನಾದ್ರು ಕೋರ್ಸ್ ಗಳು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನಿಮ್ಗೆ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ ಮರಿಬೇಡಿ. ನಮ್ಗದೊಂದು
ಏನಂತಾರೆ ಮೋಟಿವೇಶನ್ ಅಂತಾರೆ. ಸೊ ಅಥವಾ ನಿಮ್ ಸಬ್ಸ್ಕ್ರೈಬ್ ಅಟ್ಲೀಸ್ಟ್ ಲೈಕ್ ಕಮೆಂಟ್ ಏನೋ ಒಂದು ಹಾಕಿ, ಲೈಕ್ ಆದ್ರೂ ಕೊಡಿ. ಸೊ ಅಟ್ಲೀಸ್ಟ್ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ರೋಲ್ಗಳು ಜಾಬ್ ಬಗ್ಗೆ ಅಪ್ಡೇಟ್ಸ್ಗಳು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಅದ್ರ ಥ್ರೂ ನೋಡ್ಬಿಟ್ಟು ಅದ್ರ ಮೇಲೆ ಯಾವ್ದಾದ್ರು ಜಾಬ್ ಇದೆಯಾ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡೋದಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ನಾಳೆ ಇನ್ನೊಂದು ಜಾಬ್ ಬಗ್ಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.